ಒಂದು ಉದಾಹರಣೆ ಹೇಳ್ತೇನೆಮ್ಮ, ಇನ್ನೊಬ್ಬರ ಮಾತು ಕೇಳಿ ಬದುಕು ಮಾಡಿದ್ರೆ ನಮ್ಮ ಸಂಸಾರ ಹೆಂಗೆ ಹಾಳಾಗ್ತದೆ ಅನ್ನೋದನ್ನು. ಒಂದೂರೊಳಗೆ ಇಬ್ಬರು ಗಂಡ ಹೆಂಡತಿ ಇದ್ರಂತ. ಎಲ್ಲಿ ಹೋದ್ರು ಇಬ್ಬರು ಇರ್ತಾರ ಇವ. ಮತ್ತು ನಮ್ಮ ಊರ 4-5 ಮಂದಿ ಅದಾನನ್ರಿ ಮುತ್ಯಾರಂತ ಹೇಳಿ ಮತ್ತು ಪ್ರವಚನ ಮುಗಿದ ಮ್ಯಾಗ ಕೇಳಿಗಿಳಿರಿ. ಇಬ್ಬರು ಗಂಡ ಹೆಂಡತಿ ಇದ್ರು. ಗಂಡನೂ ನೌಕರಿ ಮಾಡ್ತಿದ್ದ, ಹೆಂಡತಿನೂ ನೌಕರಿ ಮಾಡ್ತಿದ್ದ. ಗಂಡನ ಪಗಾರ ತಿಂಗಳಿಗೆ 30,000, ಹೆಂಡತಿ ಪಗಾರ ತಿಂಗಳಿಗೆ 50,000. ಯಾರ್ದು ಜಾಸ್ತಿ ರೀ ಬಾ? ಯಾರ್ದು ಜಾಸ್ತಿ ರೀ ಬಾ? ಹೆಂಡತಿದೋ ಗಂಡಂದ? ಮಾತಾಡ್ರಿ ವ. ಗಂಡನ ಪೇಮೆಂಟು 30,000 ಇವ ತಿಂಗಳಿಗೆ, ಹೆಂಡತಿ ಪೇಮೆಂಟು 50,000 ಇವ ತಿಂಗಳಿಗೆ. ಯಾರ್ದು ಜಾಸ್ತಿ ರೀ? ಈಗ ಎಚ್ಚರ ಅದೇನು ಯಪ್ಪ? ಹೆಣ್ಮಕ್ಳು ಜಾಸ್ತಿ ಪಗಾರ ಅಂದ್ರಿ ನೀವೆಲ್ಲ. ಭಾಳ ಚಂದ ಹೊಂದಾಣಿಕೆ ರೀ. 50,000 ರೂಪಾಯಿ ಪಗಾರ ತೊಗೊತಾಳಂದ್ರೆ ಹೆಂಡತಿ ಕೆಲಸ ಏನ್ರಿ? ಬೆಳಗ್ಗೆ ಏಳಬೇಕು, ಅಂಗಳ ಕಸ ಹೊಡಿಬೇಕು, ಅಂಗಳಕ್ಕೆ ನೀರು ಹಾಕಬೇಕು, ರಂಗೋಲಿ ಬಿಡಿಸ್ಬೇಕು, ಮುಖ ತಕ್ಕೋಬೇಕು, ಗಂಡನಿಗೆ ಚಹಾ ಮಾಡಿ ಕೊಡಬೇಕು, ಗಂಡನಿಗೆ ನೀರು ಕಾಸಿ ಕೊಡಬೇಕು, ಗಂಡನಿಗೆ ನಾಷ್ಟ ಮಾಡಬೇಕು, ಗಂಡನಿಗೆ ನೀಡಿ ಕೊಡಬೇಕು, ತಾನು ನಾಷ್ಟ ಮಾಡಬೇಕು, ತಾನು ಕಟ್ಕೋಬೇಕು, ಗಂಡನಿಗೆ ಕಟ್ಕೋಬೇಕು, ಮತ್ತು ಡ್ಯೂಟಿಗೆ ಹೋಗ್ಬೇಕು. ಇದು ಯಾರ ಕೆಲಸ ರೀ? ಬೆಳಗಿಂದು ಹೆಂಡತಿ ಕೆಲಸ. ಇನ್ನು ಸಾಯಂಕಾಲ ಆತಂದ್ರೆ ಮನೆಗೆ ಬರ್ತಾಳೆ, ಡ್ರೆಸ್ ಚೇಂಜ್ ಮಾಡ್ತಾಳೆ, ಮುಖ ತೊಕೊಂತಾಳೆ, ದೇವ್ರ ಮುಂದೆ ದೀಪ ಹಚ್ತಾಳೆ, ಉದ್ದಿನ ಕಟ್ಟಿ ಹಚ್ಚುತ್ತಾಳೆ, ಬಾಂಡೆ ತಿಕ್ತಾಳೆ, ಬಟ್ಟೆ ತೊಳಿತಾಳೆ, ಗಂಡನಿಗೆ ಚಹಾ ಮಾಡಿ ಕೊಡ್ತಾಳೆ, ಮತ್ತು ಅಡುಗೆ ಮಾಡ್ತಾಳೆ, ಗಂಡನಿಗೆ ನೀಡಿ ಕೊಡ್ತಾಳೆ, ಗಂಡನಿಗೆ ನೀಡಿ ಕೊಟ್ಟ ಬಳಿಕ ಹಾಸಿ ಕೊಡ್ತಾಳೆ, ತಾನೂ ಊಟ ಮಾಡ್ತಾಳೆ, ಮಕ್ಕಂತಾಳೆ. ಇದು ಯಾರ ಕೆಲಸಮ್ಮ? ಇದು ಹೆಂಡತಿ ಕೆಲಸ. ಗಂಡಂದ್ರಿ ಬೆಳಗ್ಗೆ ಏಳ್ತಾನ, ಬೆಡ್ ಟೀ ಕುಡಿತಾನ, ಪೇಪರ್ ಓದ್ತಾನ, ಜಳಕ ಮಾಡ್ತಾನ, ಚಲೋ ಬಟ್ಟೆ ಹಾಕ್ತಾನ, ನಾಷ್ಟ ಮಾಡಿ ಕೊಟ್ಟಿರ್ತಾಳೆ, ನಾಷ್ಟ ಉಣ್ತಾನ, ಕಟ್ಟಿ ಕೊಡ್ತಾಳೆ, ತೊಗೊಂಡೋಗ್ತಾನೆ. ಬೆಳಗಿನ ಕೆಲಸ ಯಾರ್ದ್ರಿ ಇದು? ಇದು ಗಂಡಂದು. ಇನ್ನು ಸಾಯಂಕಾಲ ಅಂತಂದ್ರೆ ಬರ್ತಾನ, ಡ್ರೆಸ್ ಚೇಂಜ್ ಮಾಡಿರ್ತಾನೆ, ಟೀ ಮಾಡಿ ಕೊಡ್ತಾಳೆ, ಟೀ ಕುಡಿತಾನ, ಕೈಯಾಗ ರಿಮೋಟ್ ಹಿಡ್ಕೊಂಡು ಟಿ ವಿ ಮುಂದೆ ಕುಂದಿರ್ತಾನ, ಅಡುಗೆ ಮಾಡ್ತಾಳೆ, ನೀಡಿ ಕೊಡ್ತಾಳೆ, ಉಣ್ತಾನ, ಹಾಸಿ ಕೊಟ್ಟಿರ್ತಾಳೆ, ಮಕ್ಕಂತಾನೆ. ಇದು ಯಾರ ಕೆಲಸ ರೀ? ಇದು ಗಂಡನ ಕೆಲಸ. ಆದರೂ ಗಂಡನ ಪಗಾರ ಎಷ್ಟೇವ? 30,000. ಹೆಂಡತಿ ಪಗಾರ 50,000. ಇಷ್ಟು ಹಾಲಿನಂಥ ಸಂಸಾರ ಇತ್ತಲ್ಲಮ್ಮ. ಇದ್ರ ಮನ್ಯಾಗ ಒಂದು 70 ವರ್ಷದ ಆಯಿ ಇದ್ಲ ರೀ. 70 ವರ್ಷದ ಆಯಿ ಮುದುಕಿದ್ಲು. ಅದು ಮಣ್ಣಾಗ ಹೋಗುವಂಥ ಬದುಕಿತ್ತು. ಅಕ್ಕಿ ಮನಸ್ಸಿನಾಗ ಅಂತಿದ್ಲಂತ, ಇವರು ಮದುವೆ ಆಗಿ ಸುಮಾರು 5-6 ವರ್ಷ ಆತ, ಎಷ್ಟು ಹೊಂದಾಣಿಕೆ ಐತಿ, ಇವರು ಸಂಸಾರ ಹೆಂಗಾರ ಹಾಳು ಮಾಡೇ ನಾ ಸಾಯ್ಬೇಕು, ಇವರು ಸಂಸಾರ ಹೆಂಗಾರ ಮಾಡಿ ಹಾಳು ಮಾಡೇ ಸಾಯ್ಬೇಕು, ಗಂಡ ಹೆಂಡತಿ ಬೇರೆ ಮಾಡೇ ಸಾಯ್ಬೇಕಂತ ಅದು ಹೊಂಚಕೊಂಡು ಕುಂತಿತ್ತೇವ. ಒಮ್ಮೆ ಆಗಿದ್ದಿಲ್ರಿ ಆ ಕೆಲಸ. ಒಮ್ಮೆ ಆ ಕೆಲಸ ಆಗಿದ್ದಿಲ್ಲಲ್ಲ. ಒಂದು ದಿನ ಗಂಡ ಏನು ಮಾಡಿದ, ಹೆಂಡತಿಗೆ ಹೇಳಿದ. ಇಬ್ಬರು 5 ಗಂಟೆಗೆ ಬರ್ತಿದ್ರು ಮನೆಗೆ, ಇಬ್ಬರು 9 ಗಂಟೆಗೆ ಹೋಗಿಬಿಡ್ತಿದ್ರು ಡ್ಯೂಟಿಗೆ. ಒಂದಿನ ಗಂಡ ಏನು ಮಾಡಿದ, ಹೆಂಡತಿಗೆ ಹೇಳಿದ. ಹೆಂಡತಿಗೆ ಏನು ಹೇಳಿದ, ನೋಡು ನಾನು 6 ಗಂಟೆ ಆಕೈತಿ ಸಾಯಂಕಾಲ ಬರೋಕ್ಕೆ, ನಿನ್ನ ಪಾಡಿಗೆ 5 ಗಂಟೆಗೆ ಮನೆಗೆ ಹೋಗಿಬಿಡು. ನಂದು ಇವತ್ತು ಆಫೀಸ್ನಾಗ ಭಾಳ ಕೆಲಸ ಐತಿ, 6 ಗಂಟೆ ಆಕೈತಿ ನನ್ನ ಮನೆಗೆ ಬರೋಕ್ಕೆ, ನಿನ್ನ ಜೊತೆ ಬರೋಕ್ಕಾಗಂಗಿಲ್ಲ, ಅದಕ್ಕೆ ನೀವು ಒಬ್ಬಳ ಮನೆಗೆ ಹೋಗಿ 5 ಗಂಟೆಗೆ, ನಾ 6 ಗಂಟೆಗೆ ಮನೆಗೆ ಬರ್ತೇನೆ. ಇಷ್ಟು ಗಂಡ ಹೇಳಿದಾಗ ಸಾಯಂಕಾಲ ಹೆಂಡತಿ ಡ್ಯೂಟಿ ಮುಗಿಸಿದ್ಲು, ಎಲ್ಲ ಕೆಲಸ ಮುಗಿಸ್ಕೊಂಡು ಮನೆಗೆ ಒಬ್ಬಕ್ಕೆ ನಡ್ಕೊತ ಬರಕತ್ತಿದ್ಲು. ಬಾಗಿಲು ಮುಂದೆ ಕುಂತಿತ್ತು ನೋಡ್ರಿ. ಇದು 70 ವರ್ಷದ ಇದು. ಯಾವ್ದು ರೀ? ಮುದುಕಿ ಆಯಿ ಕುಂತಿತ್ತು. ಈ ಹೆಣ್ಮಗಳು ಒಬ್ಬಕ್ಕೆ ಬರಾಕಂತಿದ್ಲು ನೋಡ್ರಿ. ದಿನ ಇಬ್ಬರು ಕೂಡೇ ಬರ್ತಿದ್ರು ಗಂಡ ಹೆಂಡತಿ. ಇವತ್ತು ಗಂಡ ಅಕ್ಕಿ ಜೊತೆಗಿಲ್ಲ, ಒಬ್ಬಳ ಬರಾಕತ್ತೇಳ. ಆ ಒಬ್ಬಕ್ಕೆ ಅದಳ ಹೆಂಗಾರ ಮಾಡಿ ಈಗ ಹುಳಿ ಹಿಂಡ್ಬೇಕು ಇವ್ರ ಸಂಸಾರದೊಳಗೆ. ಆ ಮುದುಕಿ ಕುಂತೈಕೆ ಎದ್ದು ಬಂದ್ಲು ರೀ. ದಾರ್ಯಾಗ ನಿಂತ್ಕೊಂಡ್ಲು. ಏ ತಂಗಿ ಬಾಯಿಲಿ, ನೀನ ಯವ್ವ ಬಾಯಿಲಿ, ಏ ತಂಗಿ ಬಾಯಿಲಿ, ನೀನ ಬಾ ಮತ್ತು ನೀನು ಅಲ್ಲೇವ ಅಲ್ಲಿ. ಆ ಮುದುಕಿ ಕರೆಯಕತ್ತಾಳಕ್ಕೆ, ಆಯಿ ನೀನ ಬಾಯಿಲ್ ತಂಗಿ. ಏನ್ಯವ್ವ? ನೋಡ್ಯವ್ವ, ನಾ ನಿನ್ನ ತಾಯಿ ಇದ್ದಂಗೆ. ಎಂಥ ಮಾತು ನೋಡ್ರಿ. ಮತ್ತೆ ಮ್ಯಾಗ ನಾನು ನಿನ್ನ ತಾಯಿ ಇದ್ದಂಗವ ತಂಗಿ. ನೀನು ನೋಡಿದ್ರೆ ನನಗೆ ಅಯ್ಯೋ ಅನ್ನಿಸ್ತೈತಿ. ಏನು ಅನ್ನಿಸ್ತೈತಿ? ಪಾಪ ಅನ್ನಿಸ್ತೈತಿ. ಯಾಕೆವ್ವ ಅಂದ್ಲು. ಯವ್ವ ಎಲ್ಲ ಕೆಲಸ ನೀನ ಮಾಡ್ತಿ, ಕಸ ಹೊಡಿತಿ, ನೆಲ ಒರೆಸ್ತಿ, ಬಾಂಡೆ ತಿಕ್ತಿ, ಅರಿವಿ ತೊಳಿತಿ, ಅಡುಗೆ ಮಾಡ್ತಿ, ಡ್ಯೂಟಿ ಹೊಕ್ಕಿ ಎಲ್ಲ ಮಾಡ್ತೀಯವ್ವ. ನಿನ್ನ ಗಂಡ ಏನಾರ ಮಾಡ್ತಾನ ತಂಗಿ? ಇತ್ತನ ಕಡ್ಡಿ ತೆಗೆದು ಇತ್ತಾಗಿಡಂಗಿಲ್ಲವ್ವ. ಆದರೂ ಪಗಾರ ಯಾರ್ದು? ಒಂದು 30, ನಿಂದು 50. ಅದಕ್ಕೆ ನೀನು ನೋಡಿದ್ರೆ ನನಗೆ ಅಯ್ಯೋ ಅನ್ನಿಸ್ತೈತಿವ. ನನ್ನ ತಾಯಿ ಅಂತಾರ ತಿಳ್ಕೊ, ಏನಾರ ಅಂತ ತಿಳ್ಕೊ ಯವ್ವ. ಒಂದು ಮಾತು ಹೇಳ್ತಾನೆ ತಂಗಿ ನಿನಗೆ, ನಿನ್ನ ಗಂಡನ ಇಷ್ಟು ಲೂಸ್ ಬಿಡಬೇಡ. ನಿನ್ನ ಗಂಡನ ಇಷ್ಟು ಲೂಸ್ ಬಿಡಬೇಡ. ಅವನಿಗೆ ಏನಾರ ಕೆಲಸ ಮಾಡಕ್ಕೆ ಹಚ್ಚು, ಇಲ್ಲ ನಿನ್ನ ತಲೆ ಮೇಲೆ ಕುಂದಿರ್ತಾನವ. ಹೌದನ್ನು ಬೇಯವ್ವ. ಅವನಿಗೇನು ಕೆಲಸ ಮಾಡಕ್ಕೆ ಹಚ್ಚಲಿ ಅನ್ಲಿಕ್ಕೆ ಸುಮ್ಮನೆ ಎತ್ಕೋಬೇಕು. ಬೇಡ ಹ್ಞೂ ಅಂದು ಕಿವ್ಯಾಗ ಬಿಟ್ಟು ಈ ಕಡೆ ಕಿವ್ಯಾಗ ಕೇಳಿ ಬಿಡ್ಬೇಕಲ್ಲ. ಏನು ಹಚ್ಬೇಕು ನನ್ನ ಗಂಡನಿಗೆ ಕೆಲಸನ? ಏನಿಲ್ಲವ, ಬಾಂಡೆ ತಿಕ್ಕಾಕರ ಹಚ್ಚು, ಅಡುಗೆ ಮಾಡಾಕರ ಹಚ್ಚು.
ಪಾತ್ರೆ ತಿಕ್ಕಾಕರ ಹಚ್ಚು, ಅಡುಗೆ ಮಾಡಾಕರ ಹಚ್ಚು ನಿನ್ನ ಗಂಡ. ಹ್ಞೂ ಯೋ ಅಷ್ಟ ಮಾಡ್ತಾನೆ ತಡಿ, ಯಾರ ಮುಂದೆ ಹೇಳ್ಬಾಡವ, ನಿನ್ನ ತಾಯಿ ಇದ್ದಂಗೆ ನಾನು, ನಿನ್ನ ಸಂಸಾರವ ನಿನ್ನ ಬಿಟ್ಟಿದ್ದು, ಮತ್ತು ಮ್ಯಾಗ ಹಿಂಗೆವ ನಾ ಬರ್ತಾನಿವ ನಿನ್ನ ಬಿಟ್ಟಿದ್ದು ನಿಮ್ಮ ಸಂಸಾರ. ಇಷ್ಟು ಹೇಳಿಕೆ ಮನೆಗೆ ಬಂದ್ಲಿಕ್ಕೆ ಮುದುಕಿ ಈ ಹೆಣ್ಮಗಳು ಮನೆಗೆ ಬರೋ ಮಟ್ಟನ ಅದನ್ನು ವಿಚಾರ ಮಾಡ್ಕೊತ ಬರಕತ್ತಾಳ. ಹೌದು ನೋಡಕ್ಕೆ ನನ್ನ ಪಾಲಿಗೆ ದೇವ್ರ ಬಂದಂಗೆ ಬಂದ್ಲು, ನನಗಿದು ಹೊಳಿಲೇ ಇಲ್ಲ, ನನಗೆ ಗೊತ್ತಾಗಲೇ ಇಲ್ಲ, ಎಲ್ಲ ಕೆಲಸ ನಾನಾ ಮಾಡ್ತಿದ್ದೆ, ಗಂಡನಿಗೆ ಕೆಲಸನ ಹಚ್ತಿದ್ದಿಲ್ಲ. ಹೌದು ನೋಡು ನನ್ನ ಪಾಲಿಗೆ ದೇವ್ರ ಬಂದಂಗೆ ಬಂದಾಳ. ಇಲ್ಲಿಲ್ಲ, ಆಕೆ ಹೇಳ್ದಂಗೆ ನಾ ಮಾಡಬೇಕು. ನನ್ನ ಗಂಡನಿಗೆ ಬಾಂಡೆ ತಿಕ್ಕಾಕರ ಹಚ್ಬೇಕು, ಅಡುಗೆ ಮಾಡಾಕರ ಹಚ್ಬೇಕು. ಬರಲಿ ಇವತ್ತು ನನ್ನ ಗಂಡ ಮನೆಗೆ ಬರೋ ಮಟನ ಇದನ್ನ ವಿಚಾರ ಮಾಡಿಕೊಂತ ಬಂದ್ಲು. ಚಲೋ ನೋಡಿ ನನ್ನ ಪಾಲಿಗೆ ದೇವ್ರ ಬಂದಂಗೆ ಬಂದ್ಲಕ್ಕಿ, ನನ್ನ ಪಾಲಿಗೆ ದೇವ್ರ ಬಂದಂಗೆ ಬಂದ್ಲು. ಮನೆಗೆ ಬಂದ್ಲಿ ಹೆಣ್ಮಗಳು, ಕಸ ಹೊಡೆದ್ಲು, ಮುಖ ತಕ್ಕೊಂಡ್ಲು, ದೇವ್ರ ಮುಂದೆ ದೀಪ ಹಚ್ಚಿದ್ಲು. ಅಷ್ಟರೊಳಗೆ ಯಾರು ಬಂದ್ರಿ? ಗಂಡ ಬಂದ. ಮನೆಗೆ ಗಂಡ ಬಂದ, ಡ್ರೆಸ್ ಚೇಂಜ್ ಮಾಡಿದ, ಟೀ ಮಾಡಿಕೊಟ್ಲು, ಟೀನು ಕುಡ್ದ, ಕೈಯ ರಿಮೋಟ್ ಹಿಡ್ಕೊಂಡು ಟಿ ವಿ ಮುಂದೆ ಕುಂತ ಅಡುಗೆ ಮಾಡಿದ್ಲು. ಟೈಮ್ ಆಯಿತು, ಗಂಡನ ಕರೆದು ನೀಡಿಕೊಟ್ಲು. ಗಂಡ ಊಟ ಮಾಡಿದ, ತಾನೂ ಊಟ ಮಾಡಿದ್ಲು, ಗಂಡನಿಗೆ ಹಾಸಿ ಕೊಟ್ಟಿದ್ಲು. ಗಂಡ ಮಲ್ಕೊಂಡ, ತಾನು ಮಲ್ಕೊಳ್ಳೋಬೇಕಾರ ಎಷ್ಟು ಗಂಟೆ ಆಗೈತಿ? ರಾತ್ರಿ 10 ಗಂಟೆ ಆಗೈತಿ ರೀ. 10 ಗಂಟೆ ಆಗೈತಿ. ಈಕೆ ಮಕ್ಕೊಂಡಕ್ಕೆ ಗಂಡನ ಎವ್ಸಾಕತ್ತಿಲ್ಲ. ರೀ ರೀ ಮತ್ತು ಗವಾಯಿಗಳು ನೀವೆದ್ದಿರಿಪ್ಪ ಯಾಕ ಅಂದವ. ಅಲ್ರಿ ಮತ್ತು ಇಬ್ಬರು 9 ಗಂಟೆಗೆ ಡ್ಯೂಟಿಗೆ ಹೋಗ್ಕವಿ, ಸಾಯಂಕಾಲ ಇಬ್ಬರು 5 ಗಂಟೆಗೆ ಮನೆಗೆ ಬರ್ತವಿ, ಎಲ್ಲ ಕೆಲಸ ನಾನಾ ಮಾಡ್ಬೇಕ್ರಿ, ನೀವೇನು ಮಾಡ್ತೀರಿ ಕೆಲಸನ? ಅದಕ್ಕೆ ಈಗೇನು ಅಂದವ, ಏನಿಲ್ಲ ಮತ್ತು ನಾಳೆ ಪಾತ್ರೆಯರ ತೊಳಿರಿ, ಇಲ್ಲ ಅಂದ್ರೆ ಅಡಿಗೆಯರ ಮಾಡಿರಿ. ಏನು ಮಾಡ್ಬೇಕು? ಪಾತ್ರೆ ತೊಳಿರಿ. ನಾ ಪಾತ್ರೆ ತೊಳೆಯೋದಾಗಿದ್ರೆ ನಿನ್ನೆ ಯಾಕೆ ಲಗ್ನ ಹಾಕಿದ್ ನಾನು? ನನಗೆ ಆಗಂಗಿಲ್ಲ. ಮತ್ತು ಹಂಗಂದ್ರೆ ಅಡುಗೆ ಮಾಡ್ರಿಲ್ಲ. ನಾ ಅಡುಗೆ ಮಾಡ್ಕೊಂಡು ತಿನ್ನೋದಾಗಿದ್ರೆ ನೀನು ಮದುವೆ ಹಾಕಿದ್ದಿಲ್ಲ ನಾನು. ನನಗೆ ಆಗಂಗಿಲ್ಲ, ಇವನ್ನೆಲ್ಲ ಹೇಳಬೇಡ. ಯಾಕೆ ಆಗಂಗಿಲ್ಲ ರೀ? ನೀವು ಮಾಡಬೇಕ ಕೆಲಸನ, ಎಲ್ಲ ನಾನಾ ಮಾಡೋದನ. ಒಂದು ಮಾತು ಮದುವೆ ಆಗಿ 5-6 ವರ್ಷ ಆದರೂ ಒಂದು ಮಾತು ಕೇಳಿದ್ದಿಲ್ಲ. ಯಾವಾಗ ಇದು ಹಚ್ಚಿ ಹೋಗೈತೆ ನೋಡ್ರಿ, ಇದು ಬೆಂಕಿನ ವಯಸ್ಸಾದ ಮುದುಕಿ ಬೆಂಕಿ ಹಚ್ಚಿ ಹೋಗ್ಬಿಟ್ಟೈತಿದ್ದು, ದುರ್ಗೋ ಬಡಿಲಿ ಅದಕ್ಕೆ ಹಚ್ಚಿ ಹೋಗೈತಿವಿ. 2 ಜಗಳ ಮಾಡಿದ್ರು. ಆಗಂಗಿಲ್ಲ ಅಂತ ಇವ, ನೀ ತೊಳೆಯಬೇಕು, ಇಲ್ಲ ಅಡುಗೆ ಮಾಡಬೇಕು, ಇಲ್ಲ ಬಾಂಡೆ ತಿಕ್ಕಬೇಕು. ಏನು ಜಗಳ ಹತ್ತು ರಾತ್ರಿ 12 ಗಂಟೆ ಆಗೈತಿ. ಆಜು ಬಾಜು ಮನೆಯವ್ರ ಕಿವಿ ನಿಮ್ಮ ಗಾಡಿ ಮ್ಯಾಗ ಇರ್ತವೆ ಅವ, ನೋಡಿ ಹುಷಾರಿ ಜಗಳ ಮಾಡ್ಬೇಕ್ರಿ. ಇನ್ನೊಬ್ಬರು ಬಾಜು ಮನ್ಯಾಗ ಒಂದಿಷ್ಟು ಬಾಯಿ ಆತು, ಹೇಯ್ ಟಿವಿ ಬಂದ್ ಮಾಡಿಲ್ಲ, ಹೇಯ್ ಸುಮ್ಮನೆ ಕಿವಿ ಇಂಕೊಟ್ಟು ನಿಲ್ಲದ ರೀ ಅವ. ನಿಮ್ಮ ಊರಾಗ ಅದಾರ ಇಲ್ಲ ಗೊತ್ತಿಲ್ಲ, ನಮ್ಮ ಊರಾಗ ಅದಾರ. ಇನ್ನೊಬ್ಬರ ಮನ್ಯಾಗ ಜಗಳ ಆಗಂಗೇ ಇಲ್ಲವ, ಬಾಯಿ ಆಗಂಗೇ ಇಲ್ಲ, ಹೊರ ಬಂದು ನಿಂದ್ರದ. ಎಲ್ಲರ ಜಗಳ ಆತಂದ್ರೆ ಬಂದು ನಿಲ್ಲದ್ರಿ. ಯಾರ್ದಾರ ಮಗನ ಮದುವೆ ಐತೆ ಅಂದ್ರೆ ಲಗ್ನ ಪತ್ರ ಕೊಟ್ಟು 10 ಸತ ಅಡ್ಡಾಡಿದ್ರು ಬರಂಗಿಲ್ಲವ. ಈ ಜಗಳ ಹತ್ತಿದ್ರೆ ಕರಿಲಾರ್ದನ ಮುಂದಿರ್ತಾವು ಆಜುಬಾಜುವರು. ಆಜುಬಾಜುರು ಮಾತಾಡಕತ್ತಿದ್ರು. ಒಂದು ದಿನ ಅವರು ಉಸುಲು ಹೊರಗೆ ಬಂದಿದ್ದಿಲ್ಲ. ಇವತ್ತ್ಯಾಕೆ ಜಗಳ ಮಾಡಕತ್ತೇವೆ ಇವು? ಅಲ್ಲ, ಮದುವೆಯಾಗ 5-6 ವರ್ಷ ಆಗೈತಿ, ಅವನ ಧ್ವನಿನೂ ಕೇಳಿದ್ದಿಲ್ಲ, ಹೆಣ್ಮಗಳ ಧ್ವನಿನೂ ಒಮ್ಮೆ ಕೇಳಿದ್ದಿಲ್ಲ. ಇವ್ಯಾಕೆ ಜಗಳ ಮಾಡಕತ್ತೇವ, ಇವ್ಯಾಕೆ ಹೊಡೆದಾಡಕತ್ತೇವ ಅಂತ ಆಜು ಬಾಜು ಮನೆಯವರೆಲ್ಲ ಮಾತಾಡಕತ್ತಿದ್ರು. ಹೇಳ್ತಾನೆಮ್ಮ, ಇಕ್ಕಿ ಸೀರಿ ಇವ ಹಿಡ್ದಾನ, ಅಕ್ಕಿ ಅವನಂಗಿನ ಅಕ್ಕಿ ಹಿಡ್ದಾಳ. ಬಾಂಡೆ ತಿಕ್ತಿ ಇಲ್ಲ, ತಿಕ್ಕಾಗಂಗಿಲ್ಲ. ನೀ ಯಾಕೆ ನನ್ನ ಬಾಂಡೆ ತಿಕ್ಕಾಕ ಹೇಳ್ತಿ? ನೀವು ತಿಕ್ಕಬೇಕಂತ ಹೇಳ್ತಾನೆ. ಅವ ಗಂಡ ಹೆಂಡ್ತಿಗೆ ಹೊಡೆದ, ಹೆಂಡ್ತಿ ಗಂಡನಿಗೆ ಹೊಡೆದ್ಲು. ಜಗಳ ಹತ್ತು ರಾತ್ರಿ 12 ಆತ್ರಿ, 1 ಆತು, ಜಗಳ ಮುಗಿವಲ್ದೇವು. ರಾತ್ರಿ 1 ಆತು, ಜಗಳ ಮುಗಿವಲ್ದು. ಅವಾಗ ಹೆಂಡ್ತಿ ಅಂತಾಳ, ನೋಡ್ರಿ ಸುಳ್ಳ ನಾವು ಜಗಳ ಮಾಡೋದು, ಜಗಳ ಯಾರು ಮಾಡಕತ್ಯಾರ? ನೀನ ಜಗಳ ಮಾಡಕತ್ತಿಯಲ್ಲ, ಮತ್ತೆ ಜಗಳ ಚಲೋ ಆತೇವ. ಇದ ಮಾತಿಗೆ ಮತ್ತೆ ಜಗಳ ಆತು. ಅವಾಗ ಹೆಣ್ತಿ ಅಂತಾಳ, ನೋಡ್ರಿ ಸುಳ್ಳ ಜಗಳ ಮಾಡೋದು ಬೇಡ. ಆಯ್ತು ತಗೋ, ಏನೀಗ ನಾವೊಂದು ತೀರ್ಮಾನಕ್ಕೆ ಬಂದನಿ. ಏನು ತೀರ್ಮಾನಕ್ಕೆ ಬಂದಿ? ಬೆಳಕರತ್ಲೆ ಮೊದಲು ಯಾರು ಮಾತಾಡ್ತಾರ ಅವರ ಬಾಂಡೆ ತಿಕ್ಬೇಕು ನೋಡ್ರಿ ಅನ್ಲಿಕ್ಕೆ. ಇದಕ್ಕೆ ಒಪ್ಪಿಕೊಂತೀರಿ? ಹೆಂಡ್ತಿ ಕೇಳ್ತಾ ಇದಕ್ಕೆ ಒಪ್ಪಿಕೊಂತೀರಿ? ಆಯ್ತು ತಗೋ, ಬೆಳಗ್ಗೆ ಯಾರು ಮಾತಾಡ್ತಾರ ಅವರದಲ್ಲ ಬಾಂಡೆ ತಿಕ್ಕದು. ಹ್ಞೂ ರೀ, ಮೊದಲು ಯಾರು ಹೇಳ್ತಾರ, ಯಾರು ಮಾತಾಡ್ತಾರ ಅವರ ಬಾಂಡೆ ತಿಕ್ಬೇಕು ನೋಡಿ. ಇದಕ್ಕೆ ಒಪ್ಪಿಕೊಂಡ್ರಮ್ಮ. ಇಬ್ಬರು ಮಕ್ಕೊಂಡ್ರು. 4 ಗಂಟೆಗೆ ಅಲಾರಾಮ್ ಇಡೋರಿ ಇವ್ರಿಬ್ಬರು ಗಂಡ ಹೆಣ್ತೀರಿ. ಈ ಹೆಣ್ಮಗಳು 4 ಗಂಟೆಗೆ ಅಲಾರಾಮ್ ಹೊಡಿತಿತ್ತು, ಇವಂದ 4:15 ಅಲಾರಾಮ್ ಹೊಡಿತಿತ್ತು. ಯಾಕಂದ್ರೆ 5 ಗಂಟೆಗೆ ಎದ್ದು ಎಲ್ಲ ಕೆಲಸ ಮಾಡಿ 9 ಗಂಟೆಗೆ ಡ್ಯೂಟಿಗೆ ಹೋಗ್ಬೇಕಲ್ಲ. ಈ ಹೆಣ್ಮಗಳು 4 ಗಂಟೆಗೆ ಅಲಾರಾಮ್ ಹೊಡ್ಯಾಕಂತ್ರಿ, ಡಣ 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 ಹೊಡ್ಯಾಕಂತ. ಈ ಹೆಣ್ಮಗಳಂತೇಳಿ ಇದು ನಂದ ಅಲಾರಾಮು. ನಾ ಏನಾರ ಎದ್ದೆ ಅಂದ್ರೆ ಗಂಡನ ಎಬ್ಬಿಸ್ಬೇಕಾಕತಿ, ಗಂಡನ ಎಬ್ಬಿಸಿದ್ರೆ ಮಾತಾಡ್ಬೇಕಾಕತಿ, ಮಾತಾಡಿದ್ರೆ ನನ್ನ ಗಂಡ ನನಗೆ ಬಾಂಡೆ ತಿಕ್ಕಾಕಸ್ತಾನ. ಬೇಡ, ನಾನು ಹೇಳೋದು ಬೇಡ. 4:00 ಯಾರು ಅಲಾರಾಮ್ ಚಲೋವಾತ್ರಿ? ಇವಂದು ಡಣ 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 ಅಲಾರಾಮ್ ಹೊಡ್ಯಾಕಂತು. ಇವ ಅಂದ, ಹೆಂಡ್ತಿ ಅಲಾರಾಮ್ ಹೊಡೆದ್ರನ ಆಕಿ ಎದ್ದಿಲ್ಲ ಅಂದ ಬಳಿಕ ಮತ್ತು ನನ್ನ ಅಲಾರಾಮ್ ಹೊಡ್ಯಾಕತ್ತೈತಿ, ನಾ ಯಾಕೆ ಕೇಳಲಿ? ನಾ ಎದ್ರಿಕಿನ ಎಬ್ಬಿಸ್ಬೇಕಾಕತಿ. ಎಬ್ಸಿದ್ರೆ ಮಾತಾಡಬೇಕಲ್ಲ, ಮಾತಾಡಿದ್ರೆ ನನ್ನ ಹೆಂಡ್ತಿ ನನ್ನ ಬಾಂಡೆ ತಿಕ್ಕಾಕಸ್ತಾಳ. ಇವ ಹೇಳ್ತಾನೆ ನಿಮಗೆ, ದಿನ 5 ಗಂಟೆಗೆ ಎಲ್ಲ ಕೆಲಸ 6 ಗಂಟೆ ಒಳಗೆ ಮುಗಿಸ್ಕೊಳ್ಳೋರು ಅವತ್ತು 4:15 ಆತು, 5 ಆತು, 5:15 ಆತು, 6 ಆತು, 7 ಆತು, 8 ಗಂಟೆ ಆತು, ಹೇಳವಲ್ರಿ.
ಹೇಳವಲ್ರಿ, ತುಂಬ ಹೊಚ್ಚ ಮಕ್ಕಂಬಿಟ್ಟಾರ. 8 ಗಂಟೆ ಒಳಗೆ ಅಂಗಳದ ಮುಂದೆ ರಂಗೋಲಿ ಬೀಳ್ತಿತ್ತ ಹೆಣ್ಮಗಳದು. 8:30 ಆತ್ರಿ, ಕದನ ತೆಗಿವಲು. 8:45 ಒಬ್ಬ ಹಾಲು ಕೊಡಕ್ಕೆ ಬರ್ತಿದ್ರಿ ಅವ್ರ ಮನೆಗೆ, ಹಾಲು ಕೊಡಕ್ಕೆ ಬರ್ತಿದ್ದೇವ. ಅವ ಹಂಗೆ ಕದ ಬಡದ ಬೆಲ್ಲು ಒತ್ತಿದ. ಈ ಹೆಣ್ಮಗಳು ಅಂತಿದ್ಲಂತ, ಅವ ಹಾಲು ಕೊಡಕ್ಕೆ ಬಂದವ, ಬೇರೆ ಯಾರು ಇಲ್ಲ. ನಾ ಏನಾರ ಎದ್ದು ಕದ ತೆಗೆದ್ರೆ ಅವನ ಜೊತೆ ಮಾತಾಡ್ಬೇಕಾಕತಿ. ಮಾತಾಡಿದ್ರೆ ನನ್ನ ಗಂಡ ನನಗೆ ಬಾಂಡೆ ತಿಕ್ಕಾಕಸ್ತಾನ. ಬೇಡ, ನಾನು ಕದ ತೆಗಿಯೋದು ಬೇಡ. ಇವನು ಅಂದ, ಹೆಣ್ತಿನ ಹೇಳುವಲ್ಲ ಅಂದ್ರೆ ನಾ ಯಾಕೆ ಎದ್ದು ಕದ ತೆಗೀಲಿ? ಎದ್ದು ಕದ ತೆಗೆದ್ರೆ ನಾನು ಅವನ ಜೊತೆ ಮಾತಾಡ್ಬೇಕಾಕತಿ. ನಾ ಮಾತಾಡಿದ್ರೆ ನಾನು ಹೆಣ್ತಿ ನನಗೆ ಅಡುಗೆ ಮಾಡಕ್ಕಸ್ತಾಳೆ. ಬೇಡ ಹೇಳೇ ಇಲ್ಲಮ್ಮ. ಅವ 9 ಗಂಟೆ ಆಯ್ತು, ಕದ ಬಡದ 9:30 ಆಯ್ತು, ಬಡದ. ದಿನ ರಂಗೋಲಿ ನೋಡ್ತಿದ್ದ. ಅವತ್ತು ರಂಗೋಲಿ ಇಲ್ಲ, ಕಸ ಇಲ್ಲ, ಅಂಗಳಿಲ್ಲ, ಏನಿಲ್ಲ. ಆಜು ಬಾಜು ಮನೆಯವ್ರು ಎಲ್ಲರೂ ಕೂಡಿದ್ರು. ನಾ ಕೂಡು, ನೀವು ಕೂಡು. ಯಾಕೆ ತಮ್ಮ ಕದನ ತೆಗಿವಲ್ರಿ? ಅರ್ಧ ತಾಸು ಆತು ಬೆಲ್ ಹೊಡ್ಯಾಕಂತ, ಕದ ಬಡಿಯಾಕಂತ. ಕದನ ತೆಗಿವಲ್ಲು ಅಂದಾಗ ಎಲ್ಲರೂ ಕಿವಿಯಾಗ ಮಾತಾಡಕತ್ತಿದ್ರು. ಕದ ತೆಗಿವಲ್ಲು ಅಂದ್ರೆ ಒಳಗೆ ಅದಾವ ಇಲ್ಲ. ರಾತ್ರಿ 1 ಗಂಟೆ ಮಟ್ಟ ಜಗಳ ಮಾಡ್ಯಾವ. ರಾತ್ರಿ 1 ಗಂಟೆ ಮಟ್ಟ ಹೊಡೆದಾಡ್ಯಾವ, ಅದಾವ ಇಲ್ಲ, ಏನಾರ ಮಾಡಿಕೊಂಡವ ಏನು? ಎಲ್ಲರೂ ನಾ ಕೂಡು, ನೀ ಕೂಡು, ಇವೆಲ್ಲ ಗುಸು ಮಾತಾಡಕತ್ತಿ. ಇಡೀ ಊರನ್ ಜನನ ಬಂದರು. ಕದನ ತೆಗಿದ್ರು, ಬಡದ್ರು, ಏನೆಲ್ಲ ಬೆಲ್ಲು ಒತ್ತಿದ್ರು, ಕದನ ತೆಗಿವಲ್ವು. ಹಂಗಂದ್ರೆ ಇವು ಕದ ತೆಗಿವಲ್ವು ಅಂದ್ರೆ ಒಳಗೆ ಏನ ಮಾಡಿಕೊಂಡವು, ಎಣ್ಣೆ ಕುಡ್ದವ, ಇನ್ನು ಊರ್ಲಾಕೊಂಡವು. ಹಿರಿಯರು ಬಂದ್ರು, ಒಂದಿಷ್ಟು ಮಂದಿ ಹಿರಿಯರು ಬಂದರು. ಯಾಕೆ ಏನಾಗೈತೆ ಗೊತ್ತಿಲ್ರಿ. ಕದ ತೆಗಿವಲ್ವು. 1 ತಾಸು ಆತು, 2 ತಾಸು ಆತು ಕದ ಬಿಡ್ಯಾಕಂತ. ಹಿರಿಯರು ವಿಚಾರ ಮಾಡಿದ್ರು, ಹಾಗಾದ್ರೆ ನಾವೇನು ಕದ ತೆಗೆಯೋದು ಬೇಡ, ಒಂದಿಷ್ಟು ಪೊಲೀಸ್ ಸ್ಟೇಷನಿಗೆ ಫೋನ್ ಮಾಡೋಣ, ಒಂದಿಬ್ಬರು ಪೊಲೀಸರು ಬರಲಿ. ಹಿರಿಯರು ಪೊಲೀಸ್ ಸ್ಟೇಷನಿಗೆ ಫೋನ್ ಮಾಡಿದ್ರಿ. ನಾವು ಒಂದಿಬ್ಬರು ಪೊಲೀಸರು ಬಂದ್ರು. ಯಾರಿಪ್ಪ ಫೋನ್ ಮಾಡಿದವರು? ನಾವರಿ ಹಿರಿಯರು. ಏನಾಗೈತಿ? ಏನಿಲ್ರಿ, ಒಳಗೆ ಏನು ಮಾಡಿಕೊಂಡವ ಗೊತ್ತಿಲ್ಲ, ಕದ ತೆಗಿವಲ್ಲು, ಅದಕ್ಕೆ ನಿಮಗೆ ಫೋನ್ ಮಾಡೀವಿ. ಹಂಗಂದ್ರೆ ನೀವೆಲ್ಲರೂ ಇಲ್ಲೇ ಇರ್ರಿ, ಒಳಗೆ ಯಾರು ಬರಬೇಡ್ರಿ. ಇವರು ಪೊಲೀಸರು ಕದ ಮುರಿದು ಒಳಗೆ ಹೋದ್ರಿ. ಇವು ತುಂಬ ಹೊಚ್ಚೆ ಮಕ್ಕಂಬಿಟ್ಟವು. ಇವು ಕೈ ಕಾಲು ಮಡಿಸ್ಕೊಂಡಾರ ಮಕ್ಕಬೇಡ್ರಿ, ಹಿಂಗೆ ಸಡಿಸ್ಕೊಂಡು ಮಕ್ಕಂಬಿಟ್ಟವು. ಪೊಲೀಸರು ಹೊಚ್ಕೊಂಡಿದ್ದಾರ, ತೆಗಿಬೇಕಬೇಡ್ರಿ. ತೆಗಿಲಿಲ್ಲ. ಅವ್ರು ಅಂದರು, ಹೆಂಗಂದ್ರೆ ಹಿರಿಯರು ಅದಾರ, ಇವ್ರ ಕೇಸ್ ಒಂದು ಪೊಲೀಸ್ ಸ್ಟೇಷನಿಗೆ ಬಂದಿಲ್ಲ, ಎಲ್ಲ ನ್ಯಾಯ ಹಿರಿಯರ ಬಗೆಹರಿಸ್ಯಾರ. ಅದಕ್ಕೆ ಮತ್ತು ಹಿರಿಯರಿಗೆ ಹೋಗಿ ಹೇಳಿಬಿಡೋಣ, ಇವನ್ನ ಮುಂದಲ್ ಕಾರ್ಯ ಮಾಡಿಬಿಡ್ರಿ. ಯಾವಾಗ ಹೋಗ್ಯಾವ ಏನ ಸೆಟ್ಸ್ಕೊಂಡು ಮಕ್ಕಂಬಿಟ್ಟವು. ಪೊಲೀಸರು ಹೊರಗೆ ಬಂದು ಹಿರಿಯರಿಗೆ ಹೇಳಿದ್ರು, ಇಲ್ರಿ ಮುಗಿದೈತಿ ಕತಿ, ಮುಂದಲ್ ಕೆಲಸ ಮಾಡ್ರಿ. ಇವೆಲ್ಲ ಒಳಗೆ ನೋಡಕ್ಕೆ ಬಂದವ್ರಿ. ಇವು ಮಕ್ಕಂಬಿಟ್ಟವು. ಇಕಿ ಅಂತಾಳೆ, ಎಷ್ಟು ಮಂದಿ ಬರ್ತೀರಿ ಬರ್ರಿ ನೀವು, ನಾ ಏನು ಹೇಳಂಗಿಲ್ಲ. ಎದ್ದು ನನ್ನ ಗಂಡ ಬಾಂಡೆ ತಿಕ್ಕಾಕಸ್ತಾನೆ. ಇವ ಅಂದ, ಮತ್ತು ನಾನು ಹೆಂಡ್ತಿ ಹೇಳುವಲ್ಲ ಅಂತ ನಾ ಯಾಕೆ ಕೇಳಿ, ಎಷ್ಟು ಮಂದಿ ಬರ್ತೀರಿ ಬರ್ರಿ ನೀವು ನಾವು ನೋಡಕ್ಕೆ, ನನಗೆ ಹೇಳಂಗಿಲ್ಲ. ನಾ ಎದ್ದು ನಾನು ಹೆಂಡ್ತಿ ನನಗೆ ಅಡುಗೆ ಮಾಡಕ್ಕಸ್ತಾಳೆ. ಹೊತ್ತು ನೀವು ನಿಮಗೆ ಎಲ್ಲ ಇಕ್ಕಿ ತವ್ರ ಮನೆ ನಂಬರ್ ಪತ್ತೆ ಹಚ್ಚಿದ್ರಿ, ಇವನು ಬೀಗ್ರು ಎಲ್ಲದರ ಸಂಬಂಧಿಕರದರ ಪತ್ತೆ ಹಚ್ಚಿದ್ರು, ಹಿಂಗೆ ಸತ್ತಾಳ. ಏನು ಎಲ್ಲರೂ ತವ್ರ ಮನೆಯವರು ಬಂದರು, ಇವನ ಕಡೆದವರು ಬಂದರು, ಎಲ್ಲರೂ ಬಂದರು. ಬರೋರು ಹಂಗೆ ಬರ್ತಾರ, ನಮ್ಮ ಕೈಯಾಗ ಮಾಲಿ ಹಿಡ್ಕೊಂಬರ್ತಾರೆ, ತೆಂಗಿನಕಾಯಿ ಈ ಬುತ್ತಿ ತೊಗೊಂಡು ಬರ್ತಾರೆ. ಹಂಗೆ ಮಾಲಿ ತೊಗೊಂಡು ಬಂದು ಇಕ್ಕಿ ಕಡೆದವ್ರು ಇಕ್ಕಿನ ಕೊಳ್ಳ ಹಾಕ್ತಾರೆ. ಎಷ್ಟು ಮಂದಿ ಹಾಕ್ತೀರಿ ನಾ ಏನು ಹೇಳಂಗಿಲ್ಲ ಅನ್ಲಿಕ್ಕೆ. ಮಾಲಿ ಕೊಳ್ಳಾಗ ಎಷ್ಟು ಮಂದಿ ಮಾಲಿ ಹಾಕ್ರಿ, ನಾ ಏನು ಹೇಳಂಗಿಲ್ಲ. ಇವ ಅಂದ, ಆಕಿನ ಹೇಳುವಲ್ಲ ಅಂದ್ರೆ ನೀವು ಹಾಕ್ರಿಪ್ಪ, ನನ್ನ ಕಡೆದವ್ರು ಯಾರ್ಯಾರು ಬಂದಿರಿ, ಎಷ್ಟು ಮಂದಿ ಹಾಕ್ರಿ, ನಾನು ಹೇಳಂಗಿಲ್ಲ. ಹೇಳ್ತಾನೆ ಇವ ನಿಮಗೆ ಪಾಪ. ಒಂದಿಷ್ಟು ಮಂದಿ ಅಂತಿದ್ರು, ಸಾಯಬಾರ್ದು, ಯಾಕೆ ಸತ್ತುವ? 50,000 ರೂಪಾಯಿ ಪಗಾರ ತೊಗೊತಿದ್ಲಿಕ್ಕೆ ಹೆಣ್ಮಗಳು. ಇವ 30,000 ತೊಗೊತಿದ್ದ ಪಗಾರನ. ಯಾಕೆ ಸತ್ತುವ? ಏನಾಯ್ತು? ಪಾಪ ಬಂದವರೆಲ್ಲ ಹಿಂಗೆ ಮಾತಾಡಕತ್ತಿದ್ರು. 1 ಆತು 2 ಆತು ಮಧ್ಯಾಹ್ನ. ಹಿರಿಯರಂದ್ರೆ ಎಂತ ತಮ್ಮ, ಯಾವ ಸತ್ತವ ರಾತ್ರಿ ಗೊತ್ತಿಲ್ಲ ಇವು, ಮತ್ತು ನಾರಿಗಿರಿಯವು ವಾಸನೆ ಬಂದ್ಗಿಂದಿತ್ತು. ಬಡ 2 ಚೆಟ್ಟು ತಯಾರು ಮಾಡಿರಿ. ಅಮ್ಮ ನಮ್ಮ ಕಡೆ ಚೆಟ್ಟು ಮ್ಯಾಕೆ ಕುಂದ್ರಿಸ್ಕೊಂಡು ಹೋಗ್ಬೇಕಂದ್ರೆ ಈ ನಾರ್ಮಲ್ ಡೆತ್ ಆತಂದ್ರೆ ಕುಂದ್ರಿಸ್ಕೊಂಡು ತೊಗೊಂಡು ಹೋಗ್ತಾರಮ್ಮ. ಈ ಊರ್ಲು ಹಾಕ್ಕೊಂಡಿದ್ವು, ಇವು ಎಣ್ಣೆ ಕುಡ್ದಿದ್ವು, ಈ ಪೋಸ್ಟ್ ಮಾರ್ಟಮ್ ಮಾಡಿದ್ವು, ಇವನ್ನೆಲ್ಲ ಅಡ್ಡ ಒಯ್ಬೇಕ್ರಿ, ಇವ್ನು ಕುಂದ್ರಸಾಕ್ ಬರಂಗಿಲ್ಲ ಇವ. ಅದಕ್ಕೆ 2 ಚೆಟ್ಟು ತಯಾರು ಮಾಡಿದ್ರು. ಈಕಿಗೊಂದು ಇವನಿಗೊಂದು ಚೆಟ್ಟು ತಯಾರು ಮಾಡಿದ್ರು. ತಮ್ಮ ಹೋರಿಪ್ಪ, ಬಡ ಅಕ್ಕಿ ಕೊಳ್ಳನ ಒಂದಿಷ್ಟು ಮಾಲಿ ತೊಗೊಂಬರ್ರಿ, ಇವನು ಕೊಳ್ಳನ ಮಾಲಿ ತೊಗೊಂಬಂದು ಇವು ಅಲಂಕಾರ ಮಾಡಿರಿ. ಒಂದಿಬ್ಬರು ಇಕ್ಕಿ ಕೊಳ್ಳನ ಮಾಲಿ ತಕೊಳಕ್ ಬಂದರು, ಒಂದಿಬ್ಬರು ಇವನು ಕೊಳ್ಳನ ಮಾಲಿ ತಕೊಳಕ್ ಬಂದರು. ಇವನು ಕೊಳ್ಳನ ಮಾಲಿ ತೊಗೊಂಡ್ರಿ. ಅಪ್ಪ ಈಗ ಹಗರಾತಪ್ಪ ಅಂದಿವ ಮನಸ್ನ್ಯಾಗ, ಈಗ ಹಗರಾತಪ್ಪ. ಮಾಲಿ ತಕೊಂಡು ಬಂದು ಚಟ್ಟು ರೆಡಿ ಮಾಡಿದ್ರು, ಅಲಂಕಾರ ಮಾಡಿದ್ರು, ಪಾರ್ಲೇಜಿ ಬಿಸ್ಕಿಟ್ ಕಟ್ಟಿದ್ರು, ಸೇಬುಹಣ್ಣು ಕಟ್ಟಿದ್ರು, ಬಾಳೆಹಣ್ಣು ಕಟ್ಟಿದ್ರು, ಕೊಬ್ಬರಿ ಬಟ್ಲ ಕಟ್ಟಿದ್ರು, ಎಲ್ಲ ಕಟ್ಟಿದ್ರು. ಹಿರಿಯರು ಟೈಮ್ ನೋಡಿದ್ರು, 3:30 ಆಗೈತಿ. ತಮ್ಮ ಟೈಮ್ ಆಗೈತಿ, ಬಂದವ್ರಿಗೆ ಹೋಗಕ್ಕೆ ಹೊತ್ತಾಕತಿ. 4 ಮಂದಿ ಹೋಗ್ರಿ, ಇಕ್ಕಿನ ಹೊತ್ಕೊಂಡು ಬರ್ರಿ. 4 ಮಂದಿ ಹೋಗ್ರಿ, ಇವ್ನು ಹೊತ್ಕೊಂಬರ್ರಿ. 4 ಮಂದಿ ಇಕ್ಕಿನ ಹೆಣ್ಮಕ್ಳು ಹೊತ್ಕೊಳಕ್ಕೆ ಬಂದಾರ. ಇಕ್ಕಿ ಮನಸ್ನ್ಯಾಗ ಅನ್ಲಂತ 4 ಮಂದಿ ಅಲ್ಲ, ನೀವು 10 ಮಂದಿ ಬಂದ್ರೆ ಹೇಳಂಗಿಲ್ಲ ನಾನು ಅನ್ಲದಕ್ಕೆ. ಹೊತ್ಕೊಂಡು ಹೋಗಕ್ಕೆ 4 ಮಂದಿ ಅಲ್ಲ, ನೀವು 10 ಮಂದಿ ಬಂದ್ರೆ ಹೇಳಂಗಿಲ್ಲ. ಈ ಹೆಣ್ಮಗಳನ್ನು 4 ಮಂದಿ ಹೊತ್ಕೊಂಡು ಬಂದು ಈ ಚಟ್ನೊಳಗೆ ಮಲಗಿಸಿದ್ರು. ಇವನ್ನ 4 ಮಂದಿ ಹೊತ್ಕೊಂಡು ಈ ಚಟ್ನೊಳಗೆ ಮಲಗಿಸಿದ್ರು. ಹೊತ್ಕೊಂಡು ಎಲ್ಲಿ ಹೊಂಟ್ರಿ? ಸ್ಮಶಾನಕ್ಕೆ ಹೊಂಟ್ರಿ. ಸ್ಮಶಾನ ಅಂತೀರಿ, ಸುಡುಗಾಡು ಗಟ್ಟಿ ಅಂತೀರಿ.
ಸ್ಮಶಾನ. ಅಮ್ಮ ಸ್ಮಶಾನ ಕೊಟ್ಟರೆ ನಮ್ಮ ಕಡೆ ಹೆಣ ಒಯ್ಬೇಕಾದ್ರೆ ಭಾಳ ಚಂದ ಒಯ್ತಾರೆ ಅವ. ನಮ್ಮ ಕಡೆ ಒಯ್ಬೇಕಾದ್ರೆ ಹೆಣ ಒಯ್ಬೇಕಾದ್ರೆ ಭಾಳ ಚಂದ ಒಯ್ತಾರೆ. ಮುಂದೆ ಯಾರು ಇರ್ತಾರೆ? ಪಟಾಕ್ಷಿ ಹಾರಿಸೋರು ಇರ್ತಾರೆ. ಅವ್ರ ಹಿಂದೆ ಯಾರು ಇರ್ತಾರೆ? ಹಲಿಗೆ ಬಾರಿಸೋರು ಇರ್ತಾರೆ. ಅವ್ರ ಹಿಂದೆ ಯಾರು ಇರ್ತಾರೆ? ಭಜನಿ ಬಾರಿಸೋರು ಇರ್ತಾರೆ. ಅವ್ರ ಹಿಂದೆ ಯಾರು ಇರ್ತಾರೆ? ಈ ಆಜು ಬಾಜು ಮನೆಯರು ಇರ್ತಾರೆ. ಅವ್ರ ಹಿಂದೆ ಯಾರು ಇರ್ತಾರೆ? ಇವು ಸತ್ತಿರ್ತಾವಲ್ಲ, ಇವು ಇರ್ತಾವೆ ಇವು. ಅವ್ರ ಹಿಂದೆ ಯಾರು ಇರ್ತಾರೆ? ಬೀಗರು ಬೀಜರು ಬಂದವ್ರು ಇರ್ತಾರೆ. ಅವ್ರ ಹಿಂದೆ ಯಾರು ಇರ್ತಾರೆ? ಒಂದಿಷ್ಟು ಬೇರೆ ಬೇರೆ ಊರನಾರು ಅವ್ರು ಇರ್ತಾರೆ. ಅವ್ರ ಹಿಂದ್ರಿ ಇವು ಶುಗರ್ ಪೇಷೆಂಟು, ನಡೆಯಕ್ಕೆ ಬರಂಗಿಲ್ಲ, BP ಪೇಷೆಂಟು, ಮೂಲವಾದಿ ಪೇಷೆಂಟು ಎಲ್ಲರೂ ಮಣ್ಣು ಹಾಕಿ ಬಂದಾಗ ಇವು ಅವಾಗ ಶಿವ ಶಿವ ಅಂತ ಮಣ್ಣು ತೊಗೊಂಡು ಹೋಗಿ ಹಾಕಿ ಬರ್ತವೆ. ಇಷ್ಟು ಚಂದ ಒಯ್ತಿರ್ತಾರಲ್ಲ, ತೊಗೊಂಡು ಹೊಂಟಾರ ಸ್ಮಶಾನಕ್ಕೆ ತೊಗೊಂಡು ಹೋಗ್ಯಾರ. ಈಕಿ ಒಂದು ಕಟ್ಟಿಗೆ ರಾಶಿ ಒಟ್ಟ್ಯಾರ, ಇವನಿಗೂ ಒಂದು ಕಟ್ಟಿಗೆ ರಾಶಿ ಒಟ್ಟ್ಯಾರ. ಈ ಕಟ್ಟಿಗೆ ರಾಶಿ ಮ್ಯಾಗ ಟ್ಯಾಕ್ಟ್ರಿ ಟೈರ್ ಇಟ್ಟಾರ, ಈ ಕಟ್ಟಿಗೆ ರಾಶಿ ಮ್ಯಾಗ ಲಾರಿ ಟೈರ್ ಇಟ್ಟಾರ. ಯಾಕಂದ್ರೆ ದೊಡ್ಡ ತಿಂದರು ನೌಕರಿ ಮಾಡಿದ್ದು ಜಲ್ದಿ ಸುಡ್ಬೇಕಲ್ಲ ಇವ. ಈ ಕಟ್ಟಿಗೆ ರಾಶಿ ಮ್ಯಾಗ ಇಕ್ಕಿನ ಮಲಗಿಸ್ಯಾರ, ಈ ಕಟ್ಟಿಗೆ ರಾಶಿ ಮ್ಯಾಗ ಇವನು ಮಲಗಿಸ್ಯಾರ. ಅಲ್ಲಿ ಏನು ಒಂದಿಷ್ಟು ವಿಚಾರ ಮಾಡಕತ್ತಾರ, ಮೊದಲು ಯಾರಿಗೆ ಬೆಂಕಿ ಹಚ್ಬೇಕು, ಮೊದಲು ಯಾರಿಗೆ ಬೆಂಕಿ ಹಚ್ಬೇಕು. ಒಬ್ಬರು ಬಂದ್ರಂತ, ಯಾರದಿರಿ ಈಗ ಮುಖ ನೋಡೋರು ನೋಡ್ರಿ. ಈ ಮಾತು ಎಲ್ಲರೂ ಹೇಳ್ತಾರೆ ಸ್ಮಶಾನದೊಳಗೆ. ಎದಕ್ಕೆ ಹೇಳ್ತಾರೆ ಅನ್ನೋದು ಗೊತ್ತಾಗೋಲ್ಲ ನಮಗೆ. ಎಲ್ಲರೂ ಮುಖ ನೋಡಿರ್ತಾರ, ಸ್ಮಶಾನಕ್ಕೆ ಬಂದೋಗ್ಬಿಟ್ಟಿರ್ತಾರ. ಮತ್ತೂ ಒಂದು ಮಾತು ಹೇಳ್ತಾರೆ, ಈಗ ಯಾರ ಮುಖ ನೋಡೋರು ಇದ್ರು ನೋಡ್ರಿ. ಅಂದ್ರೆ ಇದ್ರ ಅರ್ಥ ಏನಂದ್ರೆ, ಏನಾರ ಮೂಗ್ನ್ಯಾಗ ಕಿವ್ಯಾಗ ಕೈಯಾಗ ಏನಾರ ಬಿಟ್ಟಿರಿ ಅನ್ನೋ ಬಂಗಾರದು ಈಗ ನೋಡಿ ತಕ್ಕೊಳ್ರಿ ಅಂತ ಅರ್ಥ ಅದು. ಎಲ್ಲರೂ ನೋಡೇ ತಗೋರಿ, ಮುಗಿಸ್ಬಿಡ್ರಿ, ಟೈಮ್ ಆಗೈತೆ ಅಂದಾಗ ಆಯಿತು. ಅಲ್ಲಿ ವಿಚಾರ ಮಾಡಿದ್ರು, ಮೊದಲು ಯಾರಿಗೆ ಬೆಂಕಿ ಹಚ್ಬೇಕು, ಮೊದಲ ಇವನಿಗೆ ಬೆಂಕಿ ಹಚ್ಬೇಕ್ರಿ ಅಂದ್ರೆ ಒಂದಿಷ್ಟು ಮಂದಿ. ಅಲ್ಲಿ ನನಗೆ ಬಾಂಡೆ ತಿಕ್ಕದ ಬಂತ ಅಂದವ ಮನಸ್ನ್ಯಾಗ, ನನಗೆ ಬಾಂಡೆ ತಿಕ್ಕದ ಬಂತಲ್ಲೇ ಮನಸ್ನ್ಯಾಗ ಅಂತಂದೇಳಿ ಇವನ ಮ್ಯಾಲ ಒಂದಿಷ್ಟು ಮುಖದ ಮ್ಯಾಗ ಕಟ್ಟಿಗೆ ಇಟ್ಟು ಚಿಮ್ನೆಣ್ಣೆ ಹಾಕಿ ಬೆಂಕಿ ಹಚ್ಬೇಕಟ್ಟೊಳಗೆ ಒಬ್ಬರು ಸ್ವಾಮಿಗಳು ಬಂದ್ರಂತೇವ. ಅಲ್ಲೇ ಹುಚ್ಚ ನಿಲ್ಲಿಸ್, ಯಾರಿಗೆ ಬೆಂಕಿ ಹಚ್ಚಾಕಂತೀನಿ ನೀನು? ಇವನಿಗೆ ರೀ, ಅವನಿಗೆ ಯಾಕೆ ಬೆಂಕಿ ಹಚ್ತೀವೋ ಮಗನ? ನೋಡಿ ನೀನು ಮೊದಲು ಯಾರು ಸತ್ತಾರ ಅನ್ನೋದು ಏನು, ಮೊದಲು ಈಕಿ ಸತ್ತಾಳ ಅನ್ನೋದು ಗೊತ್ತೈತೆ, ಏನೋ ಇವ ಸತ್ತಾನ ಅನ್ನೋದು ಗೊತ್ತೈತೆ, ಗೊತ್ತಿಲ್ರಿ. ಮತ್ತು ಇವ್ನಿಗೆ ಯಾಕೆ ಬೆಂಕಿ ಹಚ್ತಿ? ಮೊದಲು ಯಾರು ಯಾಕೆ ಸಾಯ್ಲಿ? ಮುತ್ತೈದೆಯಾಗಿ ಮೊದಲು ಈಕಿ ಹೋಗ್ಲಿ, ಈಕಿ ಬೆಂಕಿ ಹಚ್ಚ್ರಿ. ಮುತ್ತೈದೆಯಾಗಿ ಮೊದಲು ಈಕಿ ಹೋಗ್ಲಿ, ಈಕಿ ಬೆಂಕಿ ಹಚ್ಚ್ರಿ ಅಂತ ತಿಳ್ಕೊಂಡು ಚಿಮ್ನೆಣ್ಣೆ ಹಾಕಿ ಬೆಂಕಿ ಹಚ್ಚೊಳಗೆ ಗಬಕ್ನ ಎದ್ದು ಕುಂತ್ಲಂತ. ನನಗೆ ಯಾಕೆ ಬೆಂಕಿ ಹಚ್ತಿರೋ ಮಾರಾಯ, ನನ್ನ ಗಂಡ ಬೆಂಕಿ ಹಚ್ಚ್ರಿ. ಇವನು ಗಬಕ್ನ ಎದ್ದು ಕುಂತ್ನಂತ. ಮೊದಲು ನೀ ಮಾತಾಡಿದಿ, ನೀನ ಬಾಂಡೆ ತಿಕ್ಕ. ಮೊದಲ ನೀನ ಮಾತಾಡಿದಿ, ನೀನ ಬಾಂಡೆ ತಿಕ್ಕ. ಯಾರಿಗೆ ಬಂತ್ರಿ ಇವ? ಅಲ್ಲಿ ಬಂದವರು ಒಬ್ಬರು ಇದ್ರನು, ಸತ್ತವ್ರು ಎದ್ದು ಕುಂತಾರಂದ್ರೆ ಇವು ದೆವ್ವ ಆಗ್ಯಾವತ್ತ ತಿಳ್ಕೊಂಡು ಈ ಕಡೆ ಒಂದಿಷ್ಟು ಓಡೋದು, ಈ ಕಡೆ ಒಂದಿಷ್ಟು ಓಡೋದು. ಏನು ಹೇಳ್ತಾನೆ ಇವ ನಿಮಗೆ? ಇವೆರಡು ಓಡಿ ಓಡಿ ಎಲ್ಲರೂ ಹೋದು, ಇವು ಓಡಿ ಎಲ್ಲಿ ಬಂದವ್ರಿ? ಮನೆಗೆ ಬಂದು ಇದ್ರಿಗೆ ಕುಂತಿತ್ರಿ ಹಾಲು ಕುಡ್ಕೊಂತ. ಅದು ಜಗಳ ಹಚ್ಚಿತ್ತಲ್ರಿ ವಯಸ್ಸಾದ ಮುದುಕಿ. ಇವು ಇಬ್ಬರು ನೋಡತ್ಲೆ ಅದು ಅಲ್ಲೇ ಗೊಟ್ಟಕ್ಕಾಗಿತ್ತು, ಅಲ್ಲೇ ಹೋಗಿತ್ತೇವ. ಹೇಳಕ್ಕೆ ಕಾರಣ ಏನಂದ್ರೆ, 50,000 ರೂಪಾಯಿ ಪಗಾರ ತೊಗೊಂಡ್ರೇನೋ, 1,00,000 ರೂಪಾಯಿ ಪಗಾರ ತೊಗೊಂಡ್ರೇನೋ, ಎಷ್ಟರ ಯಾಕೆ ತೊಗೊಂಡ್ರೇನೋ, ಯಾರು ಏನು ಮಾಡ್ಬೇಕು ಅದನ್ನು ಅವರ ಮಾಡ್ಬೇಕಲ್ಲ ಇವ. ಯಾರು ಏನು ಮಾಡ್ಬೇಕು ಅದನ್ನು ಅವರ ಮಾಡಬೇಕು, ಇನ್ನೊಬ್ಬರಿಗೆ ಮಾಡೋಕ್ಕೆ ಅವಕಾಶ ಇಲ್ಲಲ್ಲ. ಹಂಗೆ ಹೇಳಕ್ಕೆ ಕಾರಣ ಏನಂದ್ರೆ, ಇವತ್ತು ನಮ್ಮ ಬದುಕು, ನಮ್ಮ ಜೀವನ, ನಮ್ಮ ಸಂಸಾರ ಭಾಳ ಚಂದ ನಡೆಯಕತ್ತದ ಅಂದ್ರೆ ಇನ್ನೊಬ್ಬರ ಮಾತು ಎಂದೂ ಕೇಳಬಾರ್ದೆವು. ಇನ್ನೊಬ್ಬರ ಮಾತು ಕೇಳಿದರೆ ಸಂಸಾರ ಜೀವನ ಹಾಳಾಗಿ ಹೋಗಿಬಿಡುತ್ತದೆ. ನಮಗೇನು ತಿಳಿತದ ಹಂಗೆ ನಾವು ಬದುಕು ಮಾಡಿದಾಗ ನಮ್ಮ ಬದುಕು ಶರಣರ ಬದುಕಾಗಲಿಕ್ಕೆ ಸಾಧ್ಯವಾಗ್ತದೆ.